ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಇರುವಂಥದ್ದು ಹಾಗೂ ನಮ್ಮ ಮನೆಯಲ್ಲಿ ಇರುವಂಥದ್ದು ಯಾವುದೇ ರೀತಿಯಾದಂಥ ಆ ಬೆಳವಣಿಗೆಗಳು ಏನಿರುತ್ತೆ ನಮಗೆ ಸಂತೋಷವನ್ನು ತಂದು ಕೊಡ್ತಾ ಇರೋದಿಲ್ಲ. ಯಾಕೋ ಏನೋ ಸಮಸ್ಯೆಗಳೇ ಇದೆ ಅಂತ ನಾವು ಹೇಳ್ತೀವಿ ನೋಡಿ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾವುದಪ್ಪ ನಾವು ದಾರಿ ಹುಡುಕಬೇಕು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ತುಂಬ ಜನ ಅಂದ್ಕೊಳ್ತಾರೆ ನಾವು ಎಲ್ಲಾದರೂ ದೊಡ್ಡದಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಹಾಗೂ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಹಣಕಾಸಿನ ಸಮಸ್ಯೆ ಇದೆ, ಹಣಕಾಸನ್ನು ಖರ್ಚು ಮಾಡಬೇಕು, ಆ ಹಣಕಾಸು ಅನ್ನೋದು ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದನ್ನು ನಾವು ಒಂದೇ ಒಂದು ನಿಮಿಷದಲ್ಲಿ ಹೋಗಲಾಡಿಸುವಂಥ ಒಂದು ಶಕ್ತಿ ಅನ್ನೋದು ಇದೆ. ಅದು ತುಂಬ ಸರಳ ವಿಧಾನದಲ್ಲೇ. ಯಾಕಂದರೆ ನಾವು ರಾತ್ರಿ ನಿದ್ದೆ ಮಾಡೋದಕ್ಕೆ ಹೋಗ್ತೀವಿ ನೋಡಿ, ಆ ಜಾಗದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಹೌದು ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ನೀವು ಅಬ್ಸರ್ವ್ ಮಾಡಬಹುದು, ನಾವು ದಿನನಿತ್ಯ ಪ್ರತಿದಿನ ಏನೆಲ್ಲ ಮಾಡ್ತೀವಿ ಹಾಗೂ ಏನೆಲ್ಲ ಆಲೋಚನೆ ಮಾಡಿ ಮಲಗ್ತೀವಿ ನೋಡಿ, ಅದೇ ನಮ್ಮ ಕಣ್ಣಿಗೆ ತಟ್ಟದಂಗೆ ಇರುತ್ತೆ. ಅದು ನಮಗೆ ತುಂಬ ಗಾಢವಾಗಿ ನಾವು ಏನಾದರೂ ಯೋಚನೆ ಮಾಡಿದಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಅಲರ್ಟ್ ಮಾಡುತ್ತೆ. ಅದು ಕನಸಿನ ರೂಪದಲ್ಲೂ ಕೂಡ ಬರಬಹುದು. ಇನ್ನು ಕೆಲವೊಂದು ಮಾತ್ರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದೇ ₹1 ನಾವು ಬಳಸಬೇಕು. ನಾವು ದುಡ್ಡಿಂದ ಮಾಡುವಂಥ ಪರಿಹಾರ ನಮಗೆ ರಿಸಲ್ಟನ್ನು ಕೊಡುತ್ತಾ ಅನ್ನುವಂಥದ್ದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ. ಹೌದು, ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಒಂದೇ ₹1 ನಮಗೆ 4 ಕಡೆಯಿಂದ ದುಡ್ಡನ್ನು ಹುಡುಕಿಕೊಂಡು ಬರುವಂತೆ ಮ್ಯಾಗ್ನೆಟ್ ರೂಪದಲ್ಲಿ ದುಡ್ಡು ಆಕರ್ಷಿಸುವಂಥ ಕೆಲಸ ಇದರಲ್ಲಿದೆ. ಅಷ್ಟೊಂದು ಶಕ್ತಿ ಅನ್ನೋದಿದೆ. ಬೇವಿನ ಮರ ಅನ್ನುವಂಥದ್ದು ತುಂಬ ತಂಪಾದ ಗಾಳಿಯನ್ನು ಬಿಡುವಂಥದ್ದು. ತುಂಬಾ ವಾತಾವರಣ ಎಷ್ಟು ಶುದ್ಧವಾಗಿರುತ್ತೆ, ಮನಸ್ಸು ನಮಗೆ ಬಹಳ ನಿರಾಳವಾಗಿ ಇರುತ್ತೆ. ಈ ಮರದ ಹತ್ರ ನಾವೇನಾದರೂ ಕೂತ್ಕೊಂಡಿದ್ರೆ ಅದಕ್ಕೆ ಪ್ರತಿ ದೇವಸ್ಥಾನಗಳ ಹತ್ರ ನಾವು ನೋಡಬಹುದು. ಮುಖ್ಯವಾಗಿ ಅಮ್ಮನವರ ದೇವಸ್ಥಾನಗಳ ಬಳಿ ಮಾತ್ರ ಬೇವಿನ ಮರ ಇದ್ದೇ ಇರುತ್ತೆ. ಸಮುದ್ರ ಮಂಥನ ನಡೆದಾಗ ಅಮೃತ ಬಿಂದುಗಳು ಬಿದ್ದಿರುವ ಜಾಗದಲ್ಲಿ ನಮಗೆ ಬೇವಿನ ಮರಗಳು ಬೆಳೆಯುವ ಒಂದು ವಿಧಾನ ಇದೆ ಅನ್ನುವಂಥ ನಂಬಿಕೆ. ಅದಕ್ಕೆ ಅದು ಅಷ್ಟೊಂದು ಶ್ರೇಷ್ಠವಾಗಿರುವಂಥ ಮರ. ದುರ್ಗಾದೇವಿ ಬೇವಿನ ಮರದಲ್ಲಿ ನೆಲೆಸಿರುವಂಥದ್ದು ಅನ್ನುವಂಥದ್ದು ನಂಬಿಕೆ. ನಮ್ಮ ಸಮಸ್ಯೆಗಳನ್ನು ನಾವು ಯಾರ ಹತ್ರ ಆದರೂ, ನಮ್ಮ ತಾಯಿ ಹತ್ರ ಆಗಿರಬಹುದು ಅಥವಾ ನಮ್ಮ ಮುಖ್ಯವಾದಂಥ ಕ್ಲೋಸ್ ಫ್ರೆಂಡ್ಸ್ ಹತ್ರ ಆಗಿರಬಹುದು, ನಮ್ಮ ಮನಸ್ಸಿನ ಮಾತುಗಳನ್ನು ಹಾಗೂ ನಮ್ಮ ಕಷ್ಟಗಳನ್ನು ಶೇರ್ ಮಾಡ್ಕೊಳ್ತೀವಿ ನೋಡಿ, ಆ ಥರನೇ ತಾಯಿ ಹತ್ರ ನಾವು ಹೇಳಿಕೊಳ್ಳುವಂಥದ್ದು. ಹೌದು, ಬೇವಿನ ಮರದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳೆ. ದುರ್ಗಾದೇವಿಯನ್ನು ನಾವು ಕೇಳ್ಕೊಳ್ಳೋದು ಎಷ್ಟೊಂದು ನಮಗೆ ಸಮಾಧಾನ ನೀಡುತ್ತೆ ಅಂದರೆ, ತಾಯಿ ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾಳೆ ಮತ್ತು ಅದಕ್ಕೆ ಒಂದು ಉತ್ತರ ಕೂಡ ಕೊಡ್ತಾಳೆ. ಸ್ನೇಹಿತರೆ, ಈ ಪರಿಹಾರವನ್ನು ನೀವು ನಿಮಗೆ ಯಾವ ದಿನ ಯಾವ ಸಮಯಕ್ಕೆ ಅನುಕೂಲ ಆಗುತ್ತೋ ಆ ಸಮಯಕ್ಕೆ ಮಾಡಿಕೊಳ್ಬಹುದು. ಒಂದು ಮಧ್ಯಾಹ್ನದ ಸಮಯದಲ್ಲಿ ಮಾಡ್ಕೊಳ್ಬಾರ್ದು ಅಷ್ಟೇ. ಯಾಕಂದರೆ ಮಧ್ಯಾಹ್ನ ನಾವು ಯಾವುದೇ ಒಂದು ಮರಗಳ ಹತ್ರ ಆದಷ್ಟು ಹೋಗದೇ ಇದ್ದರೂ ಕೂಡ ತುಂಬಾ ಒಳ್ಳೆಯದು. ಈ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರಾತ್ರಿ ಇನ್ನೇನು ನಾವು ಮಲಗ್ತೀವಿ ಅನ್ನುವಾಗ ಮಾಡುವಂಥ ಈ ಪರಿಹಾರ ಈ ಥರ ತಿಳಿಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಒಂದು ಚಿಕ್ಕ ಸ್ಪೂನಲ್ಲಿ ತಗೊಳ್ಳಿ. ಯಾಕಂದರೆ ಸಾಸಿವೆ ಬಂದು ನಮ್ಮ ನೆಗೆಟಿವ್ ಎನರ್ಜಿ ಏನಿರುತ್ತೆ, ಒಬ್ಬ ಮನುಷ್ಯನಿಗೆ ಎಷ್ಟು ನೆಗೆಟಿವ್ ಎನರ್ಜಿ ಇರುತ್ತೋ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕಷ್ಟ ಬಿಟ್ಟು ಹೋಗೋದಿಲ್ಲ. ನಾವು ಬಿಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ರು ಅದು ಬಿಡೋದಿಲ್ಲ, ಆ ಥರ ಇರುತ್ತೆ. ಅದನ್ನೆಲ್ಲವೂ ಕೂಡ ತೆಗೆದುಕೊಳ್ಳುವಂಥ ಶಕ್ತಿ ಈ ಸಾಸಿವೆಗೆ ಇರೋದರಿಂದ ನಮ್ಮ ಸುತ್ತಮುತ್ತ, ನಮ್ಮ ಕೆಲಸದಲ್ಲಿ, ನಮ್ಮ ಆಲೋಚನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಜಾಸ್ತಿ ಆದಾಗ ಬಳಸಬೇಕಾಗಿರುವಂಥದ್ದು ಸಾಸಿವೆ. ಸಾಸಿವೆಯನ್ನು ಚಿಕ್ಕದಾಗಿ ಒಂದು ಕಾಗದದಲ್ಲಿ ತಗೊಳ್ಳಿ. ಇನ್ನು ₹1 ಕ್ಲೀನಾಗಿ ನೀವು ಅರಿಶಿಣದ ನೀರಲ್ಲಿ ತೊಳ್ಕೊಂಡಿದ್ದೆ ಒಂದೇ ₹1 ಕಾಯಿನನ್ನು
ತಗೊಳ್ಳಿ. ಹಣಕಾಸಿನ ಸಮಸ್ಯೆಗಳಿದೆ, ಸಾಲ ಮಾಡ್ಕೊಂಡಿದ್ದೀವಿ, ಸಾಲ ತೀರಿಸಬೇಕು, ಬಡ್ಡಿ ಕಟ್ತಾ ಇದ್ದೀವಿ, ಆ ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ, ಬೇಗ ಸಾಲ ತೀರಿಸಬೇಕು, ಅಥವಾ ಕೊಟ್ಟಿರುವಂಥ ಸಾಲ ವಾಪಸ್ ಬರಬೇಕು, ಈ ಥರ ನಾವು ಕೇಳಿಕೊಂಡಾಗ ಈ ಸಮಸ್ಯೆಗಳಿಗೆಲ್ಲವೂ ಕೂಡ ಒಂದು ಉತ್ತರ ಅನ್ನೋದು ಸಿಗುತ್ತೆ. ₹1 ಕಾಯಿನು ಈ ಸಾಸಿವೆಯ ಜೊತೆ ಕಾಗದದಲ್ಲಿ ನಾವು ಇಟ್ಟು ಇದನ್ನು ಫೋಲ್ಡ್ ಮಾಡಿದ್ದೆ ನಮ್ಮ ಮುಷ್ಟಿ ಮಾಡಿ ಕೈಯಲ್ಲಿ ಕೇಳ್ಕೊಳ್ಬೇಕು. ರಾತ್ರಿ ಮಲಗುವ ಮುಂಚೆ ಈ ಪರಿಹಾರವನ್ನು ಮಾಡಿಕೊಂಡು ಕೇಳಬೇಕು. ನಮ್ಮ ಸಮಸ್ಯೆಗಳನ್ನು ನಾವು ಇದಕ್ಕೆ ಹೇಳಬೇಕು. ಶ್ರೀ ಮಹಾಲಕ್ಷ್ಮಿಗೆ ನೀವು ಕಾಸಿಂದ ಏನೇ ಪರಿಹಾರ ಮಾಡಿದ್ರೂ ಕೂಡ ತಾಯಿ ನಮಗೆ ಪ್ರಸನ್ನಗೊಳ್ತಾಳೆ ಅಂತ ಹೇಳಬಹುದು. ಇದನ್ನು ನಾವು ಕ್ಲೀನಾಗಿ ಆ ಫೋಲ್ಡ್ ಮಾಡಿ ಇಟ್ಟು ಒಂದೊಂದೇ ಕಷ್ಟ ಸಮಸ್ಯೆಗಳನ್ನು, ನಮ್ಮ ದರಿದ್ರ, ಕಣ್ಣೀರು, ಬಾಧೆ, ನಿಂತಿರುವ ಕೆಲಸ ಎಲ್ಲವೂ ಕೂಡ ಸರಾಗವಾಗಿ ಜರುಗಬೇಕು ಅಂತ ಒಂದೊಂದೇ ಕೇಳಿಕೊಂಡು ನಾವು ರಾತ್ರಿ ತಲೆದಿಂಬಿನ ಕೆಳಗೆ ಇದನ್ನು ಇಡಬೇಕು ಸ್ನೇಹಿತರೆ. ಇಟ್ಟು ಮಲ್ಕೊಂಡಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವಾಗಲೂ ಅಷ್ಟೇ ನಾವು ನಿದ್ದೆ ಮಾಡುವಾಗ ಅದು ಎಚ್ಚರಿಕೆಯಿಂದ ಇರುತ್ತೆ. ನಾವು ಆ ಕ್ಷಣಕ್ಕೆ ಹೇಳಿರುವಂಥದ್ದು ಎಲ್ಲವನ್ನು ಕೂಡ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ತಳ್ಳುತ್ತೆ. ಆಗೇನಾಗುತ್ತೆ ಅಂದರೆ ನಮ್ಮ ಮನಸ್ಸು ಕೂಡ ಆ್ಯಕ್ಟಿವ್ ಆಗಿ ಇರುತ್ತೆ, ನಮ್ಮ ಬ್ರೈನ್ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಆಗ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತಲೇ ನಮಗೆ ಭಗವಂತನ ಕಡೆಯಿಂದ ಆಶೀರ್ವಾದ ಅನ್ನೋದು ಸಿಗುತ್ತೆ. ಇಷ್ಟನ್ನು ನಾವು ಮಾಡಿ ಮಾರನೆಯ ದಿನ ನೀವು ಅದನ್ನು ತಗೊಂಡೋಗಿದ್ದೆ ಬೇವಿನ ಮರದ ಹತ್ರ, ಆ ಬುಡದ ಹತ್ರ ಹಾಕ್ಬಿಟ್ಟು ಬರಬೇಕು. ನೀವು ಬೆಳಗ್ಗೆ ಮಧ್ಯಾಹ್ನ ಒಂದು ಬಿಟ್ಟು ಸಂಜೆ ಈ ಥರ ನೋಡಿಕೊಂಡಿದ್ದೆ ಬೇವಿನ ಮರ ಹೇಳಿದೆ ನಾನು ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸುತ್ತೆ. ನಮಗಿರುವಂಥ ಕಷ್ಟಗಳನ್ನು ಪಾರು ಮಾಡಿಕೊಳ್ಳೋದಕ್ಕೆ ಬೇವಿನ ಮರ ಸಹಾಯ ಮಾಡುತ್ತೆ. ರಾತ್ರಿ ಈ ಕೆಲಸ ಮಾಡ್ಕೊಳ್ತೀವಿ, ಮಾರನೆಯ ದಿನ ಅದನ್ನು ತಗೊಂಡೋಗಿದ್ದೆ ಬೇವಿನ ಮರದ ಹತ್ರ ನಾವು ಬುಡದ ಹತ್ರ ಹಾಕ್ಬಿಟ್ಟು 11 ಸಾರಿ ನೀವು ಮುಟ್ಕೊಳ್ಳಿ. ಬೇವಿನ ಮರವನ್ನು ಮುಟ್ಟೋದ್ರಿಂದ ನಮಗಿರುವಂಥ ನಕಾರಾತ್ಮಕ ಶಕ್ತಿಗಳು, ನಮ್ಮ ರೇಖೆಗಳಲ್ಲಿ ಏನಾದರೂ ಇದ್ದರೂ ಕೂಡ ಆ ದನದ ದ್ವಾರಗಳು ತೆರೆದುಕೊಳ್ಳುತ್ತೆ, ಆ್ಯಕ್ಟಿವ್ ಆಗುತ್ತೆ. ಆಗ ನಾವು ಮಾಡುವಂಥ ಕೆಲಸ ಇರುತ್ತೆ ನೋಡಿ, ಆ ಕೆಲಸ ಒಂದು ಶಕ್ತಿದಾಯಕವಾಗಿ ಏರ್ಪಟ್ಟಾಗುತ್ತೆ, ತುಂಬಾ ಬದಲಾವಣೆ ಆಗುತ್ತೆ. ಹಾಗೂ ನಮಗೆ ಅತಿ ಸುಖ, ಸಂತೋಷ, ನೆಮ್ಮದಿ ಅನ್ನುವಂಥದ್ದು ಬರುತ್ತೆ ಅಂತ ಹೇಳಬಹುದು. ಈ ಪರಿಹಾರದಿಂದ ಹಾಕಿಬಿಟ್ಟು ಇನ್ನು ನೀವು ಮತ್ತೆ ತಿರುಗಿ ನೋಡಬಾರ್ದು, ಕ್ಲೀನಾಗಿ ವಾಪಸ್ಸು ಬರಬೇಕಾಗುತ್ತೆ. ಇದನ್ನು ಮಾಡ್ಕೊಂಡು ನೋಡಿ ಎಷ್ಟೊಂದು ಒಳ್ಳೆಯದಾಗುತ್ತೆ ಅಂತ ನೀವೇ ಹೇಳ್ತೀರಾ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.